ಲವ್ ಮಾಕ್ಟೇಲ್ 1 ಹ್ಞೂ ನಿಧಿ ಹೆಂಡತಿಗೆ ಕ್ಯಾನ್ಸರ್ ಬರುತ್ತೆ ಸರ್, ಹ್ಞೂ ತೀರೋಗ್ಬಿಡ್ತಾರೆ ಸರ್. ಹ್ಞೂ ಇದು ಪಿಕ್ಚರ್ ಸರ್ ಕತೆ. ಕ್ಯಾನ್ಸರ್ ಬಂದು ಹೀರೋಯಿನ್ ತೀರೋಗ್ಬಿಡ್ತಾರೆ. ನೆಕ್ಸ್ಟ್ ಯಾವುದೇ ಪಿಕ್ಚರು ಫಿಲಮಲ್ಲಿ ಕ್ಯಾನ್ಸರ್ ಬಂದು ಹೀರೋಯಿನ್ ಸತ್ತೋಗ್ಬಿಟ್ರೆ ಅದು ನನ್ನ ಕತೆ. ಓ ಯಾರಿಗೂ ಬರೋಂಗಿಲ್ಲ ಸರ್ ಕ್ಯಾನ್ಸರು, ಈಗ ನನ್ನ ತಾಟದ್ದು ಅದು ಪೇಟೆಂಟ್ ನಾನು ಬರ್ಕೊಂಡಿದ್ದೀನಿ. ಕ್ಯಾನ್ಸರ್ ಬಂದು ಸತ್ತೋಗ್ಬಿಟ್ರೆ ನಂದು ಪೇಟೆಂಟ್ ಅದು. ನೀವು ಯಾರು ಅದ್ರ ಬಗ್ಗೆ ಯೋಚನೆ ಯಾರು ಅದ್ರ ಬಗ್ಗೆ ಆಲೋಚನೆ ಮಾಡೋಂಗಿಲ್ಲ. ಬೌಂಡ್ ಸ್ಕ್ರಿಪ್ಟ್ ರಿಜಿಸ್ಟರ್ ಆಗೋದು ಬೇರೆ ಅಲ್ವಾ ಸರ್ ಇದಿಲ್ಲ. ನಾನು ಅಂದ್ರೆ ಹಾಂ ನಾನು ಫೂಲ್, ನನ್ನ ಏನ್ ಅಂತೀರ ನೀವು? ಜೋಕ್ ಅದು ಸರ್. ನಾನು joker ಅಷ್ಟೇ. ಮಾಕ್ಟೇಲ್ ಆದ್ಮೇಲೆ ಎಷ್ಟೊಂದು ಸಿನಿಮಾದಲ್ಲಿ ಹಂಗಲ್ಲ ಹೀರೋಯಿನ್ sir. ಕ್ಯಾನ್ಸರ್ ಬಂದು ಸತ್ತೋದ್ರು. ಇವರು ಯಾರೋ ನೀವು claim ಮಾಡ್ಬೋದಾಗಿತ್ತು. ಹಂಗೆಲ್ಲ ಕೇಳಿಲಿ. ಆಲೋಚನೆಯಲ್ಲಿ ಕ್ಯಾನ್ಸರ್ ಬಂದು ತೀರೋಗ್ತಾರೆ. ಹೌದು ಅಣ್ಣವ್ರ ಸಿನಿಮಾ ಅಮೃತಧಾರಲ್ಲಿ ಕ್ಯಾನ್ಸರ್ ಬಂದು ತೀರೋಗ್ತಾರೆ. ಕರೆಕ್ಟು. ಕ್ಯಾನ್ಸರ್ ಅಲ್ಲ ಏನೋ ವಾಟ್ ಎವರ್ ಡಿಸೀಸ್ ನಮ್ದ್ರಲ್ಲೂ ಬರುತ್ತೆ. ಅಲ್ಲ ಗೀತಾ ಸಿನಿಮಾದಲ್ಲೂ ಇದೆ. ಹಾ ಇದರಲ್ಲಿ ಯಾವ್ದು ಅಣ್ಣವ್ರದ್ದು ಬಂಧನ ಸಿನಿಮಾಲೂ ಇದೆ. ಹಾಂ ಓಕೆ. ಎಷ್ಟು ಸಿನಿಮಾ ಇದೆ ಸರ್. ತಾರಕ್ ಅಲ್ಲ ನಾನು ಹೇಳ್ತಿರೋ 100 ಸಿನಿಮಾ ಬಂದಿದೆ. ತಾರಕ್ ಫಿಲಮಲ್ಲಿ ಬಂದಿದೆ. ಜಸ್ಟ್ ನಮ್ಗಿಂತ ಒಂದು 2-3 ವರ್ಷದ ಹಿಂದೆ ಕತೆ. ಇನ್ಫ್ಯಾಕ್ಟ್ ಪ್ರಕಾಶ್ ಅವರು ನನಗೆ ಫೋನ್ ಮಾಡಿ, ಪ್ರಕಾಶ್ ಅವರು ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಸೇಮ್ ಸಿಮಿಲರ್ ಸಬ್ಜೆಕ್ಟ್ ಅಲ್ಲ ಎರಡು. ಕರೆಕ್ಟ್ ಹೌದು. ಸೇಮ್ ಅಲ್ಲೂ ಸಾನ್ವಿಗೆ ಇದಾಗಿರುತ್ತೆ, ಇಲ್ಲಿ ಮಿಲನಾಗ ಇದಾಗಿರುತ್ತೆ. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ಪ್ರಕಾಶ್ ರಾಜ್ ಅವರು ಅಲ್ಲ ಪ್ರಕಾಶ್ ಮಿಲನ ಪ್ರಕಾಶ್ ಅವ್ರ ಡೈರೆಕ್ಟರ್ ಅಲ್ವಾ? ಹೌದು ಕರೆಕ್ಟ್. ಸೊ ನಾನು ಸೇಮ್ ಹೇಳಿದ್ದೆ, ನೀವು ಅದನ್ನೇ ಹೇಳಿದ್ದೀರಾ. ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ದೀರಾ. ನನ್ಗೆ ಇಷ್ಟ ಆಯ್ತು ದ ವೇ ಯು ಹ್ಯಾವ್ ಕನ್ವೇಡ್ ಅಂತ ನಾನು ಫೋನ್ ಮಾಡಿ ಹೇಳಿದ್ರು. ನಂಗೆ ಅವ್ರು ಪರಿಚಯ ಇರಲಿಲ್ಲ ಅವಾಗ. ನೈಸ್ ಗುಡ್. ಸೊ ಅದೇ ಏನ್ರಿ ನನ್ನ ಕಥೆನೇ ಎತ್ಕೊದ್ಬಿಟ್ಟಿದ್ರೆ ಅಂತ ಕೇಳ್ಬೋದಿತ್ತಲ್ಲ ಅವರು. ಸ್ಕ್ರೀನ್ ಪ್ಲೇ ಬೇರೆ ಇರುತ್ತೆ. ಕ್ಯಾನ್ಸರ್ ಬಂದು ತೀರೋಗ್ತಾರೆ. ಹೌದು ಅದು ನಾನು ಮಾಡೋಕ್ಕಿಂತ ಮುಂಚೆ ಒಂದು 300 ಸಿನಿಮಾ ಬಂದಿದೆ. ಇನ್ನು ಮುಂದಕ್ಕೂ 300 ಸಿನಿಮಾ ಬರುತ್ತೆ.